ಸ್ನೇಹಿತರೆ ನಮಸ್ಕಾರ. ಭಗವದ್ಗೀತೆ ಮೊದಲನೇ ಅಧ್ಯಾಯದ 11ನೇ ಶ್ಲೋಕಕ್ಕೆ ಬಂದು ತಲುಪಿದ್ವಿ. ಇಲ್ಲಿವರೆಗೂ ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಏನೇನೋ ಮಾತಾಡ್ತಾ ಇದ್ದ. ಅವ್ನ ಮನಸ್ಸಲ್ಲಿ ಆಗ್ತಾ ಇದ್ದಿದ್ದ ಗೊಂದಲಗಳಿಗೆಲ್ಲ ಕ್ಲಾರಿಟಿ ಸಿಗ್ತಾ ಬಂತು. ಅವ್ನಿಗೆ ಆಗ್ತಾ ಇದ್ದಿದ್ದ ಭಾವನೆಗಳನ್ನೆಲ್ಲ ಅವ್ನು ಹೊರಗಡೆ ಹಾಕ್ಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಭಾವನೆಗಳನ್ನ ಹೊರಗೆ ಹಾಕಿದ್ಮೇಲೆ ಒಂದು ಕ್ಲಾರಿಟಿನೂ ಸಿಕ್ತು. ಅವನು ರಾಜ ವಚನಬ್ರವೀತ್, ಏನು ಆಚಾರ್ಯ ಉಪಸಂಗಮ್ಯ ರಾಜ ವಚನಬ್ರವೀತ್. ರಾಜ ಹೋಗ್ಬಿಟ್ಟು ಒಬ್ಬ ಟೀಚರ್ ಹತ್ರ ಮಾತಾಡ್ತಿದ್ದಾನೆ ಅಂದರೆ ಏನೋ ಒಂದು ಕನ್ಕ್ಲೂಷನ್ಗೆ ಬರಬೇಕು, ಆ ಟೀಚರ್ ಏನೋ ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಕೂಡ ಇಲ್ಲ. ಇದಕ್ಕೆ ನಾನು ತಾಮಸಿ ಮನೋಭಾವ ಅಂತ ಕರೆಯೋದು. ಎಷ್ಟು ಈವಿಲ್ ಮೈಂಡ್ ಅಲ್ವಾ ಅದು. ಅವಕಾಶವಾದಿ ಅಂತ ಕರೀತಾರೆ. ಗುರುಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ ಅನ್ನೋ ಯಕಶ್ಚಿತ್ ಯೋಚನೆನೂ ಅವನಿಗೆ ಬರದೆ, ನಮ್ಮ ಸೈನ್ಯವನ್ನು ಕಾಪಾಡಲಿಕ್ಕೆ ಭೀಷ್ಮಾಚಾರ್ಯರಿದ್ದಾರೆ, ಅವರನ್ನ ನಾವು ಸೋಲಿಸ್ಬೇಕಾದ, ಅವರನ್ನ ಗೆಲ್ಲಿಸ್ಲಿಕ್ಕೆ ಭೀಮಸೇನ ಇದ್ದಾನೆ ಅನ್ನೋ ಒಂದು ಕ್ಲಾರಿಟಿ ಬಂದ ಕೂಡಲೇ ಏನ್ ಮಾಡ್ತಾನೆ ದುರ್ಯೋಧನ, ಕೌರವರ ಕಡೆ ತಿರುಗಿ ನೋಡ್ಬಿಟ್ಟು ಒಂದು ಮಾತು ಹೇಳ್ತಾನೆ. ಆ ಆರ್ಮಿ ಕಡೆ ತಿರುಗ್ಬಿಟ್ಟು, ನಿಮ್ಮೆಲ್ಲರ ದೃಷ್ಟಿ, ನೀವೆಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇದ್ಕೊಂಡು ನಿಮ್ಮೆಲ್ಲರ ದೃಷ್ಟಿ ನಮ್ಮ ಭೀಷ್ಮಾಚಾರ್ಯರ ಕಡೆಗೆ ಇರಬೇಕು, ಅವರನ್ನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಫಸ್ಟ್ ಪ್ರಯಾರಿಟಿ ಅಂತ ಹೇಳ್ತಾನೆ. ಇಲ್ಲಿ ಎರಡು ವಿಚಾರ ಇದೆ ಸೈಕಾಲಜಿಕಲ್ ಆಸ್ಪೆಕ್ಟ್. ಒಂದು, ನಾವು ನಮ್ಮ ಕೋರ್ ಸ್ಟ್ರೆಂತ್ ಏನಿದೆ ಅದರ ಬಗ್ಗೆ ಗಮನ ಹರಿಸಬೇಕು. ಅದನ್ನು ನಾವು ಕಳ್ಕೊಳ್ದೇ ಇರೋ ರೀತಿಯಲ್ಲಿ ನಮ್ಮನ್ನು ನಾವು ಕೇರ್ ಮಾಡ್ಕೊಂಡ್ವಿ ಅಂದರೆ ನಾವು ನಮ್ಮ ಪ್ರಾಬ್ಲಮ್ ಸಿಚುವೇಶನ್ ಇಂದ ಆಚೆ ಬರ್ತೀವಿ. ದುರ್ಯೋಧನನಿಂದ ಕಲ್ತ್ಕೋಬೇಕಾಗಿರೋ ಒಂದು ಲೆಕ್ಕಾಚಾರ ಇದೆ. ಇನ್ನೊಂದು, ಯಾವುದನ್ನು ಕಲ್ತ್ಕೋಬಾರ್ದು. ನೆಗೆಟಿವ್ ರೋಲ್ ಮಾಡೆಲ್ ಆಗಿ ದುರ್ಯೋಧನ. ಯಾರ ಹತ್ರನಾದ್ರೂ ಹೋಗಿ ನೀವೇನಾದ್ರೂ ಹೇಳಿದ್ದೀರಾ, ಏನೋ ಕೇಳಿದ್ದೀರಾ ಅಂದರೆ ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಬೇಕು. ನೀವು ಹೇಳಿದಾಗೋಯ್ತು, ಅವಕಾಶವಾದಿ ಮನೋಭಾವವನ್ನು ನೀವೇನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ. ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ರೆ ಆ ಥರದವರು ಉಪಯೋಗಿಸ್ಕೊಂಡು ಹತ್ತಿದ ಏಣಿ ಒದ್ದುಬಿಟ್ರೆ, ಹತ್ತಿದ ಏಣಿಯಿಂದ ವಾಪಸ್ ಇಳಿಲಿಕ್ಕೆ ನಮಗೆ ಆ ಏಣಿ ಬೇಕೇ ಬೇಕಾಗುತ್ತೆ. ಅಥವಾ ಇನ್ನು ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಅದೇ ಏಣಿ ಉಪಯೋಗಿಸ್ಬೇಕಾಗತ್ತೆ. ನಾವು ಹತ್ತದ ಕೂಡಲೇ ಆ ಏಣಿ ಒದ್ಬಿಡ್ತಾನಲ್ಲ, ಈವಿಲ್ ಮೈಂಡ್ ಅಲ್ವಾ ಇದು. ಅದಕ್ಕೆ ಅವನು ಹೇಗೆ ಸತ್ತ, 99 ಜನರು ಸಾಯೋದನ್ನು ನೋಡಿದ, ಅವನ ಸ್ವಂತ ತಮ್ಮಂದರು ಸಾಯೋದನ್ನು ನೋಡಿ ಕೊನೆಗೆ ಅವನು ಪ್ರಾಣ ಬಿಡ್ತಾನೆ. ಪ್ರಾಣ ಬಿಡಬೇಕಾದ್ರೂ ನ್ಯಾಯವಾಗಿ ಪ್ರಾಣ ಬಿಡ್ತ. ಮಹಾಭಾರತವನ್ನು ಓದಬೇಕಾದ್ರೆ ಗೊತ್ತಾಗುತ್ತೆ, ವ್ಯಾಸ ಭಾರತ. ದಟ್ ಇಸ್ ಕಾಲ್ಡ್ ಅನ್ ಈವಿಲ್ ಮೈಂಡ್. ಇದೆಲ್ಲ ಈವಿಲ್ ಮೈಂಡ್ನ ಲಕ್ಷಣಗಳು. ಅವನಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ಟೂ ಇತ್ತು, ಆದರೆ ಈ ಈವಿಲ್ ಮೈಂಡಿಂದ ಅವನ್ನೆಲ್ಲವನ್ನು ಹಾಳು ಮಾಡ್ಕೊಂಡ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.